ಕೇಳಿಸಿದ್ಯಲ್ಲ? ವಿರೋಧ ಪಕ್ಷದ ನಾಯಕರು ಮಾತಾಡೋಕ್ಕಿಂತ ಮುಂಚಿತವಾಗಿ ಒಂದ್ 2 ನಿಮಿಷ ಮಾತಾಡ್ತೀನಿ, 5 ನಿಮಿಷ. ಈಗಾಗಲೇ ವಿಧಾನಸಭೆ ಸರ್ಕಾರ ಕರೆದಿದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಯ ಪ್ರವಾಸವನ್ನ ಮುಗಿಸಿದ್ದಾರೆ. 26 ಜನ ಎಂಪಿಗಳನ್ನ ಬಿಜೆಪಿ ಪಕ್ಷಕ್ಕೆ ನಮ್ಮ ರಾಜ್ಯದಿಂದ ಕೊಟ್ಟಿದ್ದಾರೆ. ನಿನ್ನೆ ಕೂಡ ನಾನು ಈ ವಿಚಾರನ ತಮ್ಮ ಗಮನಕ್ಕೆ ತಂದಿದ್ದೆ. ಆಲ್ ಪಾರ್ಟಿ ಮೀಟಿಂಗ್ ಕರೆದೇ ಹೋದ್ರು ಕೂಡ ಬಿಜೆಪಿ ಎಂಪಿಗಳನ್ನಾರು ಕೂಡ ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳನ್ನ, ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ ರಾಜ್ಯಕ್ಕೆ ಆಗ್ತಾ ಇರೋಂಥ ಅನ್ಯಾಯನ, ಬರಬೇಕಾದಂತ ಹಣ ಮತ್ತು ಏನೇನು ಬೇಡಿಕೆ ಇತ್ತು, ಮೊದಲಿಂದ ಕೂಡ ಅಧಿವೇಶನ ನಡಿಬೇಕಾದ್ರೆ ಎಲ್ಲ ಪಕ್ಷದ ಸದಸ್ಯರುಗಳನ್ನ ಕರೆದು ಮಾತಾಡಿ ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾವನೆ ಮಾಡಿ ಪಕ್ಷ ಭೇದ ಮರೆತು ರಾಜ್ಯದ ಹಿತಕ್ಕೋಸ್ಕರ ಚರ್ಚೆ ಮಾಡಂತ ಒಂದು ಸಂಪ್ರದಾಯ ನಮ್ಮ ರಾಜ್ಯದಲ್ಲಿ ನಡ್ಕೊಂಡು ಬರ್ತಿತ್ತು. ಈ ಬಾರಿ ಪಾರ್ಲಿಮೆಂಟ್ ನಡೆಯುವಾಗ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ರು ಕೂಡ ಯಾವ ಎಂಪಿಗಳನ್ನು ಕೂಡ ಕರೆದೆ, ಬೇರೆ ಬಿಡಿ, ಜನತಾದಳ ಒಬ್ರು ಇರ್ಬೋದು, ಕಾಂಗ್ರೆಸ್ ಇಂದ ಒಬ್ರು ಇರ್ಬೋದು, ರಾಜ್ಯಸಭೆಯಿಂದ ನಮ್ಮಲ್ಲಿ ಒಂದು 4-5 ಜನ ಇರ್ಬೋದು, ಅಟ್ಲೀಸ್ಟ್ ಬಿಜೆಪಿಯವ್ರನ್ನ ಕೂಡ ಕರ್ಕೊಂಡೋಗಿ, ನಮ್ಮ ಎಂಪಿಗಳನ್ನ ಕರ್ಕೊಂಡು ಹೋಗಕ್ಕೆ ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರು ಕೂಡ ಬಿಜೆಪಿ ಎಂಪಿ ಇದ್ದಂತ ಒಂದು 30 ಜನ ಎಂಪಿಗಳಿದ್ರು, ಅವ್ರನ್ನ ಕರ್ಕೊಂಡೋಗಿ ರಾಜ್ಯಕ್ಕೆ ಆಗ್ತಾ ಇರೋಂಥ ಅನ್ಯಾಯವನ್ನ ಅವರು ಪ್ರತಿಪಾದನೆಯನ್ನ ಮಾಡಬಹುದಾಗಿತ್ತು. ಸೊ ಈ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ವಿಫಲ ಆಗಿದ್ದಾರೆ. ಎರಡನೇದು, ಅಸೆಂಬ್ಲಿ ನಡೀತಾ ಇದೆ. ನಾವು ಬೇಕಾದಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾವನೆ ಮಾಡ್ತೇವೆ, ಅದೆಲ್ಲ ನಮ್ಮ ನಾಯಕರು ನಿಮಗೆ ತಿಳಿಸ್ತಾರೆ. ಆದರೆ ಒಂದು ವಿಚಾರವನ್ನ ರಾಜ್ಯದ ಪರವಾಗಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. 20 ಲಕ್ಷ ಕೋಟಿ ರೂಪಾಯಿಯನ್ನ ಏನು ಪ್ರೈಮ್ ಮಿನಿಸ್ಟರ್ ಅನೌನ್ಸ್ಮೆಂಟ್ ಮಾಡಿದ್ರು, ಸೆಂಟ್ರಲ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ರು, ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ, ಯಾರಿಗೂ ಅನುಕೂಲ ಆಗಿದೆ, ಎಷ್ಟು ಮೀಟಿಂಗ್ಗಳನ್ನ ಬ್ಯಾಂಕ್ಗಳ ಜೊತೆ ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ, ಯಾರ್ಯಾರಿಗೆ ವೈಯಕ್ತಿಕವಾಗಲಿ ಇನ್ಸ್ಟಿಟ್ಯೂಷನ್ಸ್ ಇಂದ ಸಹಾಯ ಆಗಿದೆ, ಇದೊಂದು ದಯವಿಟ್ಟು ಅಸೆಂಬ್ಲಿಲಿ ಅವರು ಹೇಳಿ ದಾಖಲೆಗೆ ತಂದು ಅದನ್ನ ನಮಗೆಲ್ಲ ತಿಳಿಸಿದ್ರೆ ಬಹಳ ಉತ್ತಮ. ಕೇಂದ್ರ ಸರ್ಕಾರದ ಪ್ಯಾಕೇಜ್ ಯಾರ್ಯಾರು ಯಾವ ವರ್ಗಕ್ಕೆ ತಲುಪಿದೆ, ಸುಮ್ಮನೆ ಏನೋ ಒಂದು ಲೆಕ್ಕಾಚಾರ, ಸುಮ್ಮನೆ ಯಾವುದೋ ಲೆಕ್ಕಾಚಾರದಲ್ಲ. ಯಾಕೆಂದ್ರೆ ಫೈನಾನ್ಷಿಯಲ್ 20 ಲಕ್ಷ ಕೋಟಿ ರೂಪಾಯಿ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಇದರಿಂದ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಅಂತೇಳಿ ಒಂದು ದೊಡ್ಡ ಬಿಡುಗಡೆ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸೊ ಯಾರು ಕೊಟ್ಟಿದ್ದಾರೆ, ಯಾವ ಬ್ಯಾಂಕ್ ಅವ್ರು ಯಾರು ಕೊಟ್ಟಿದ್ದಾರೆ, ಏನ್ ಕಂಡೀಷನ್ ಹಾಕಿದ್ದಾರೆ, ಯಾರಿಗೆ ಇದರಿಂದ ಲಾಭ ಆಗಿದೆ, ಸರ್ಕಾರದಲ್ಲಿ ಏನೋ ಒಂದು ದಾಖಲೆ ಇರಬೇಕಲ್ಲ. ಸೊ ಸರ್ಕಾರಕ್ಕೆ, ಚೀಫ್ ಮಿನಿಸ್ಟರ್ಗೆ, ಚೀಫ್ ಸೆಕ್ರೆಟರಿಗೆ, ಎಲ್ಲ ಬ್ಯಾಂಕ್ ಅವ್ರ ಹತ್ರ ಕೂಡ ಮಾತಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ದಾಖಲೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಇದಲ್ಲದೆ PM ಕೇರ್ ಫಂಡ್, CM ಫಂಡ್, ಅದು ಕೂಡ ಯಾರು ಕೊಟ್ರು, ಎಷ್ಟು ಕೊಟ್ರು, ಯಾವ ರಾಜ್ಯದಿಂದ ಬಂತು, ನಮ್ಮ ರಾಜ್ಯಕ್ಕೆ ಏನು ಬಂತು, ಯಾರಿಗೇನು ಅನುಕೂಲ ಆಗಿದೆ, ಅದು ಕೂಡ ಒಂದು ಲೆಕ್ಕ. 1600 ಕೋಟಿ ರೂಪಾಯಿದು ಒಂದು ಪ್ಯಾಕೇಜ್, ಅದು ಅದಾದ್ಮೇಲೆ ಇನ್ ಸ್ವಲ್ಪ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವ್ಯಾವ ವರ್ಗದವ್ರು ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಯಾವತ್ತು ಕೊಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಯಾವತ್ತು ಮಾಡಿದ್ರು, ಎಷ್ಟು ಡ್ರೈವರ್ ಕೊಟ್ರು, ಯಾವತ್ತು ಅವ್ರಿಗೆ ಮುಟ್ತು, ಸವಿತಾ ಸಮಾಜದವ್ರಿಗೆ ಎಷ್ಟು ಕೊಟ್ರು, ಮಡಿವಾಡ್ರಿಗೆ ಎಷ್ಟು ಕೊಟ್ರು, ಆಚಾರ್ಯರಿಗೆ ಎಷ್ಟು ಕೊಟ್ರು, ದರ್ಜೆಯವ್ರಿಗೆ ಎಷ್ಟು ಕೊಟ್ರು, ಯಾವ ವರ್ಗಕ್ಕೆ ಸಹಾಯ ಮಾಡಿದ್ದೀವಿ ಅಂತ ಹೇಳಿದ್ರು.
ಯಾವತ್ತು ಬಿಡುಗಡೆ ಆಯ್ತು. ಪೆನ್ಷನ್ಗಳನ್ನು ನೀವೇ ಮಾಧ್ಯಮದವ್ರು ಹೇಳಿದಿರಿ, ಇನ್ನ ಪೆನ್ಷನ್ ಹಣನೇ ಕೂಡ ತಲುಪಿಲ್ಲ ಅಂತೇಳಿ. ಸೊ ಹಿಂಗೆ ಎಲ್ಲ ವಿಚಾರದಲ್ಲೂ ಕೂಡ ಅವರು ಒಂದು ವ್ಯಾಪಕವಾದಂತ ಒಂದು ದಾಖಲೆಯನ್ನ, ಎಷ್ಟು ಆದೇಶಗಳನ್ನ ಕೊರೋನಾ ಸಂದರ್ಭದಲ್ಲಿ ಅವರು ಹೊರಡಿಸಿದ್ದಾರೆ, ಆದೇಶಗಳ ಪರವಾಗಿ ಏನು ಅನೌನ್ಸ್ಮೆಂಟ್ ಆಗಿದೆ, ಅದನ್ನು ಏನು ತಲುಪಿದೆ, ಇದನ್ನು ಕೂಡ ಅಸೆಂಬ್ಲಿಲಿ ಬಹುಶಃ ಅವರು ಪ್ರಾರಂಭದ ದಿನನೇ ಅವರು ಘೋಷಣೆ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯವನ್ನು ನಾನು ಮಾಡ್ತೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೆಲ್ಲ ಅವರು ನಮಗೆ ಕೊಡಬೇಕಾದ್ದು, ನಿಮ್ಗೆ ಕೊಡಬೇಕಾದ್ದು ಬಹಳ ಮುಖ್ಯ. ನೀವು ಕೂಡ ಅನೇಕ ವಿಚಾರಗಳನ್ನ, ಸರ್ಕಾರದ ಗಮನವನ್ನ, ಸಾರ್ವಜನಿಕ ಗಮನವನ್ನ ಮಾಧ್ಯಮ ವಿಶೇಷವಾಗಿ 6 ತಿಂಗಳಲ್ಲಿ ಕೊರೋನಾ ಸಂದರ್ಭದಲ್ಲಿ ನೀವು ಬೆಳಕನ್ನ ಚೆಲ್ಲಿದ್ದೀರಿ. ನಿಮ್ಗೆ ನಾವು ಅಭಿನಂದಿಸ್ತೇವೆ. ನಮ್ಕಿನ್ನ ಉತ್ತಮವಾದಂತ ಕೆಲಸವನ್ನ ನೀವು ಮಾಡಿದ್ದೀರಿ. ಸೊ ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ಈ ಎಲ್ಲ ವಿಚಾರಗಳನ್ನ ತಾವು ಮತ್ತೊಮ್ಮೆ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಯಾವ್ಯಾವ ಮಂತ್ರಿ ಯಾವ ಇಲಾಖೆಯಿಂದ ಈ ಕಷ್ಟದ ಸುಖದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾವ ಆದೇಶ ಹೊರಡಿಸಿದ್ದಾರೆ, ಯಾರ್ಯಾರಿಗೆ ಏನೇನು ತಲುಪಿದೆ, ಎಷ್ಟು % ತಲುಪಿದೆ, ಏನ್ ತಲುಪಿದೆ ಅನ್ನೋದು ಕೂಡ ಬಹುಶಃ ಬಹಿರಂಗವಾಗಿ ಅವರು ತಿಳಿಸಿದ್ರೆ ಇದು ಸೂಕ್ತ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಇದು ನಮ್ಮ ಮುಖ್ಯಮಂತ್ರಿಗಳು ಏನು ದೆಹಲಿಯ ಭೇಟಿಯ ಯಾರ್ಯಾರನ್ನ ಭೇಟಿ ಮಾಡಿ ಎಷ್ಟು ಹಣ ತಂದ್ರು, ಎಷ್ಟು ಬೇಡಿಕೆ ಇಟ್ಟಿದ್ರು, ಏನು ಅನುಕೂಲ ಆಯಿತು ಅನ್ನೋದು ಕೂಡ ನಮ್ಮ ಗಮನಕ್ಕೆ, ತಮ್ಮ ಗಮನಕ್ಕೆ, ರಾಜ್ಯದ ಗಮನಕ್ಕೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಸರ್ಕಾರವನ್ನ ಒತ್ತಾಯವನ್ನ ನಾನು ಮಾಡ್ತೇನೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ, ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ಅವರ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರುಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರ, ಮಾಧ್ಯಮದ ಗೆಳೆಯರು, ಇವತ್ತು ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಹಾಗೂ ಜನತಾದಳ ಎಸ್ನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ರಮೇಶ್ ಬಾಬು ಅವರು ಅವರ ಸ್ನೇಹಿತರೊಡನೆ, ಅವರ ಸಂಗಡಿಗರೊಡನೆ ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಶಲ್ಯ ಅವ್ರಿಗೆ ಹಾಕೋದ್ರ ಮೂಲಕ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದಾರೆ. ರಮೇಶ್ ಬಾಬು ಅವರನ್ನ ಬಹಳ ವರ್ಷಗಳಿಂದ ನಾನು ಬಲ್ಲೆ. ನಾನು ಕಾಂಗ್ರೆಸ್ ಬರೋದಕ್ಕಿಂತ ಮುಂಚಿತವಾಗಿ JDSನಲ್ಲಿ ಇದ್ದೆ. ನಾನು 6 ವರ್ಷಗಳ ಕಾಲ JDSನ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ರಮೇಶ್ ಬಾಬು ಅವರನ್ನ
ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದರು. ಯಾಕಂದರೆ ರಮೇಶ್ ಬಾಬು ಅವರು ಒಬ್ಬ ಕ್ರಿಯಾಶೀಲ ರಾಜಕಾರಣಿಯಾಗಿದ್ದರು, ವಕೀಲರಾಗಿದ್ದರು, ಮತ್ತು ಪಕ್ಷದ ಸಂಘಟನೆಯಲ್ಲಿ ಯಾವಾಗ ಮುಂಚೂಣಿನಲ್ಲಿರ್ತಿದ್ರು. ಹಾಗಾಗಿ ಅವರನ್ನು ಗುರುತಿಸಿ ಅವರಿಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ನಾನು ಅವತ್ತು ಕೊಟ್ಟು ನೇಮಕ ಮಾಡಿದ್ದೆ. ಅವರು ಯಾವುದೇ ಪಕ್ಷದಲ್ಲಿರಲಿ ಆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ರು. ಜನತಾ ಪರಿವಾರದಿಂದ ಬಂದವರು, ಜನತಾ ಪಾರ್ಟಿ, ಜನತಾದಳ ಎಸ್, ಅಲ್ಲಿಂದ ಬಂದವರು. ಈಗಾಗಲೇ ಅವ್ರು ಹೇಳ್ದಾಗೇನೆ ಅನೇಕ ಪಾರ್ಟಿಗಳಿಗೆ ಕಾಂಗ್ರೆಸ್ಸೇ ಮೂಲ. 135 ವರ್ಷಗಳು ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಬಿಜೆಪಿ ಪಕ್ಷಕ್ಕೆ, JDS ಪಕ್ಷಕ್ಕೆ, ಕೆಲವು ಕಮ್ಯುನಿಸ್ಟ್ ಪಕ್ಷದ ಮುಖಂಡರುಗಳು, ಇವತ್ತೆಲ್ಲ ಬೇರೆ ಬೇರೆ ಒರಿಸ್ಸಾದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ, ಆಮೇಲೆ ಬಿಹಾರ್ನಲ್ಲಿರ್ತಕ್ಕಂಥ ಪಕ್ಷ, ತಮಿಳುನಾಡು, ಕೇರಳ, ಇಲ್ಲೆಲ್ಲ ಬೇರೆ ಬೇರೆ ಪಕ್ಷಗಳಿದ್ದಾವಲ್ಲ. ಇವೆಲ್ಲ ಬಹಳ ಜನ ಕಾಂಗ್ರೆಸ್ನಲ್ಲಿ ಇದ್ದು ಹೋಗಿದ್ದಂಥವ್ರು. ಸೋಷಲಿಸ್ಟ್ ಪಾರ್ಟಿ ಆದದ್ದು ಕಾಂಗ್ರೆಸ್ನಿಂದ ಒಂದು ಗುಂಪು ಹೋಗಿ ಸೋಷಲಿಸ್ಟ್ ಪಾರ್ಟಿ ಆದದ್ದು. ಬಿಜು ಪಟ್ನಾಯಕ್ ಕಾಂಗ್ರೆಸ್ನಲ್ಲಿದ್ದು ಆಮೇಲೆ ಜನತಾ ಪಾರ್ಟಿಗೆ ಬಂದು ಅಲ್ಲಿಂದ ಅವರು ಜನತಾ ಪಾರ್ಟಿಗೆ ಬಂದಂಥದ್ದು. ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಅನೇಕ ಜನ ಕಾಂಗ್ರೆಸ್ ಪಕ್ಷದಲ್ಲಿದ್ದವರು. ಇದರಿಂದ ಕಾಂಗ್ರೆಸ್ ಪಕ್ಷ ಒಂದು ರೀತಿ ತಾಯಿ ಪಕ್ಷ ಇದ್ದಾಗೆ ಅನೇಕ ಜನರಿಗೆ ಕಾಂಗ್ರೆಸ್ಸೇ ಮೂಲ. ನಿತೀಶ್ ಕುಮಾರು, ಲಾಲು ಪ್ರಸಾದ್ ಯಾದವ್ ಅವರೆಲ್ಲ ಸೋಷಲಿಸ್ಟ್ ಪಾರ್ಟಿಯಿಂದ ಬಂದರೂ ಕೂಡ ಸೋಷಲಿಸ್ಟ್ ಪಾರ್ಟಿ ಮೂಲ ಮುಲಾಯಂ ಸಿಂಗ್ ಅವ್ರಿಗೆಲ್ಲ ಕಾಂಗ್ರೆಸ್. ಕಾಂಗ್ರೆಸ್ನಿಂದ ಸಿಡಿದೋದವರು ಅವರೆಲ್ಲ ಆದವರು. JP ಲೋಕಿಯಾ ಅವರೆಲ್ಲ ಕೂಡ ಕಾಂಗ್ರೆಸ್ನಲ್ಲಿದ್ದವರು. ಮತ್ತು ಭೂದಾನ ಚಳವಳಿನಲ್ಲಿದ್ದರಲ್ಲ ಯಾರು, ವಿನೋಬ ಭಾವೆ, ಅವರು ಕೂಡ ಕಾಂಗ್ರೆಸ್. ಯಾರು, ಆಚಾರ್ಯ ಕೃಪಲಾನಿ, ಇವರೆಲ್ಲ ಕಾಂಗ್ರೆಸ್ನಲ್ಲಿದ್ದವರ. ಆಮೇಲೆ ಬೇರೆ ಬೇರೆ ಹೋಗಿ ಪುನಃ ಬಂದು ಕಾಂಗ್ರೆಸ್ಗೆ ಬಂದವರು, ಕೆಲವರು ಅಲ್ಲೇ ಉಳ್ಕೊಂಡು ಹೊಸ ಪಕ್ಷಗಳನ್ನು ಕಟ್ಟಿಕೊಂಡು ಮಾಡಿದವರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬಹಳ ದೀರ್ಘಕಾಲ ದೇಶದಲ್ಲಿ ಬರೀ ಅಧಿಕಾರಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥ ಪಕ್ಷ ಅಲ್ಲ, ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಪಕ್ಷ. 1885ನೇ ಇಸ್ವಿನಲ್ಲಿ ಆ ಪಕ್ಷ, ಕಾಂಗ್ರೆಸ್ ಪಕ್ಷ, ನ್ಯೂಮನ್ ಬ್ರಿಟಿಷರವರು, ಅವರು ಈ ಪಕ್ಷವನ್ನು ಹುಟ್ಟಾಕಿದಾಗ ಅಧಿಕಾರ ಹಿಡಿಬೇಕು ಅಂತ ಹುಟ್ಟಿದ್ದಲ್ಲ ಅದು ಭಾರತೀಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಹುಟ್ಕೊಂಡಂಥ ಪಕ್ಷ, ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೋಸ್ಕರ ಹುಟ್ಕೊಂಡಂಥ ಪಕ್ಷ. ಅದು ಕ್ರಮೇಣ ರಾಜಕೀಯ ಪಕ್ಷವಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಆಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಸ್ವಾತಂತ್ರ್ಯ ನಂತರ ಅಂತಕ್ಕಂಥದ್ದು ಇತಿಹಾಸ. ಆದರೆ ಮಹಾನ್ ಲೀಡರ್ಗಳು ಈ ಪಕ್ಷದಿಂದಲೇ ಹುಟ್ಟಿದವರು. ಬಹಳ ಕ್ರಾಂತಿಕಾರಿಗಳು ಈ ಪಕ್ಷದಲ್ಲೇ ಹುಟ್ಟಿದವರು. ಈಗ ಮೊನ್ನೆ ಪೆರಿಯಾರ್ ಅವರ ಹುಟ್ಟುದಿನ ಆಚರಣೆ ಮಾಡಿ, ಪೆರಿಯಾರ್ ಅವರು ಕಾಂಗ್ರೆಸ್ನಲ್ಲಿ ಇದ್ದವರು.
ತಮಿಳುನಾಡು ಪ್ರೆಸಿಡೆಂಟ್ ಆಗಿದ್ರು, ತಮಿಳುನಾಡಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಸೊ ಮೂಲ ಇಲ್ಲಿಂದೇ ಓದೋರೆಲ್ಲ. ಸೊ ಹಂಗಾಗಿ ಕಾಂಗ್ರೆಸ್ಸು ಒಂದು ರೀತಿಯಲ್ಲಿ ಬರೀ ರಾಜಕೀಯ ಪಕ್ಷ ಅಲ್ಲ. ಕಾಂಗ್ರೆಸ್ ಅಂದರೆ ಅದು ಒಂದು ಮೂವ್ಮೆಂಟ್ ಇದ್ದಲ್ಲಿ. ಇಟ್ಸ್ ಎ ಮೂವ್ಮೆಂಟ್. ಆ ಮೂವ್ಮೆಂಟು ಇವತ್ತಿಗೂ ಕೂಡ ಅದೇ ಉದ್ದೇಶ ಇರ್ತಕ್ಕಂಥದ್ದು. ಸಮಾಜದಲ್ಲಿ ಬದಲಾವಣೆ ತರಬೇಕು. ಬದಲಾವಣೆ ತರಬೇಕಾದ್ರೆ ಹೇಗೆ ತರಬೇಕು? ಬಡವ ಬಲ್ಲಿದ ಅಂತಕ್ಕಂಥ ತಾರತಮ್ಯ ಹೋಗ್ಬೇಕು, ಮೇಲು ಕೀಳು ಅಂತಕ್ಕಂಥ ತಾರತಮ್ಯ ಹೋಗ್ಬೇಕು, ಆರ್ಥಿಕ ಸಾಮಾಜಿಕವಾಗಿ ಸಮಾನತೆ ಬರಬೇಕು, ಹಳ್ಳಿ ಪಟ್ಟಣ ಅಂತಕ್ಕಂಥ ವ್ಯತ್ಯಾಸಗಳು ಹೋಗ್ಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದೇ ಕಾಂಗ್ರೆಸ್ನ ಮೂಲ ಧ್ಯೇಯ ಅಂತಕ್ಕಂಥದ್ದನ್ನೇ ಇವತ್ತು ನಾವು ಅರ್ಥ ಮಾಡ್ತೀವಿ. ಸೊ ನಾನು ಈಗ ದೇವೇಗೌಡರು ಕೂಡ ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ. JDS-ನ ಅಲ್ಲ, ಅದಕ್ಕಿಂತ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರು. 62ಕ್ಕಿಂತ ಅವ್ರು ಕಾಂಗ್ರೆಸ್ನಿಂದನೇ ತಾಲೂಕು ಬೋರ್ಡ್ ಮೆಂಬರ್ ಆಗಿ ಎಲ್ಲ ಆದದ್ದು. 62ರಲ್ಲಿ ಅವರು ಟಿಕೆಟ್ ಸಿಕ್ಕಿಲ್ಲ ಅಂತ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು. ಅದಕ್ಕೆ ಮೊದಲು ಕಾಂಗ್ರೆಸ್ನಲ್ಲೇ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದು ಕಾಂಗ್ರೆಸ್ನಿಂದಲೇ. ವಾಸ್ ಆಲ್ಸೋ ಇನ್ ಕಾಂಗ್ರೆಸ್. ರಾಮಕೃಷ್ಣ ಹೆಗ್ಡೆ ವಾಸ್ ಇನ್ ಕಾಂಗ್ರೆಸ್. ವೀರೇಂದ್ರ ಪಾಟೀಲ್ ವಾಸ್ ಇನ್ ಕಾಂಗ್ರೆಸ್. ನಿಜಲಿಂಗಪ್ಪ ವಾಸ್ ಇನ್ ಕಾಂಗ್ರೆಸ್. ಎಲ್ಲರೂ ಕಾಂಗ್ರೆಸ್ನಿಂದಲೇ ಬಂದವರು ಇವರೆಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ್ದು ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ, ಸಂವಿಧಾನದಲ್ಲಿ ನಂಬಿಕೆ, ಸಮಾನತೆ, ಭ್ರಾತೃತ್ವ, ಸಹಿಷ್ಣುತೆ, ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಸೊ ನಾನು ನೋಡಿದಾಗೇನೆ ರಮೇಶ್ ಬಾಬುನು ಕೂಡ ಈ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. JDS-ನವರು ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ನಾವು ಕೂಡ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರು ಅಂತ ಹೇಳಿದ್ರು ಕೂಡ ಅದು ಒಂದು ಅವಕಾಶವಾದಿ ಪಕ್ಷ. ಅದು ದೇವೇಗೌಡರು ಮತ್ತು ಅವರ ಎಲ್ಲ ಕುಟುಂಬಸ್ಥರು ಎಲ್ಲರೂ ಕೂಡ ಅವಕಾಶವಾದಿ ಪಕ್ಷ. ಆದರೆ ಭಾಷಣ ಮಾಡೋದು ಮಾತ್ರ ಜಾತ್ಯತೀತ ಪಕ್ಷ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ. ಅವ್ರ ಸ್ವಾರ್ಥಕ್ಕೋಸ್ಕರ ಯಾರ ಜೊತೆಲ್ಲಾರು ಸೇರ್ಕೊಂಡ್ಬಿಡ್ತಾರೆ. ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಸೇರ್ಕೊತಾರೆ, ಕಮ್ಯುನಿಸ್ಟ್ ಪಕ್ಷದವ್ರ ಜೊತೆ ಸೇರ್ಕೊತಾರೆ, ಇನ್ಯಾರ ಜೊತೆಲ್ಲಾರು ಸೇರ್ಕೊತಾರೆ. RSS ಜೊತೆ ಸೇರ್ಕೊಂಡ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದರಿಂದ ಅವ್ರಿಗೆ ಇಂಥದ್ದು ಸ್ಪಷ್ಟವಾದಂಥ ಸಿದ್ಧಾಂತ ಏನಿಲ್ಲ. ಅವ್ರ ಮನೆ ಸಿದ್ಧಾಂತನೇ ಸಿದ್ಧಾಂತ ಅವರು. ಸೊ ಅದರಿಂದ ನಾನು ಪಾಪ ಈಗ ರಮೇಶ್ ಬಾಬು ಅಲ್ಲಿರೋ ಹೊರಗಡೆ ಬಂದರೆ ಒಳ್ಳೆಯದಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಟೇಕನ್ ಎ ಗುಡ್ ಡಿಸಿಷನ್ ಟು ಕಮ್ ಔಟ್ ಫ್ರಮ್ ದಿ JDS. ನಾನು ನನ್ನನ್ನು JDS-ನಿಂದ ಹೊರಗಡೆ ಹಾಕಿದ್ರಲ್ಲ, ಎಕ್ಸ್ಪೆಲ್ ಮಾಡಿಬಿಟ್ರಲ್ಲ, ಆಗಲೇ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕೆ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ವಿ. ಈಗಲಾದರೂ ಕೂಡ ಅದು ಅಲ್ಲಿದ್ದದ್ದು ತಪ್ಪು ಅರಿವಾಗಿ ಹೊರಗಡೆ ಬಂದಿರೋದು ಭಾಳ ಸಂತೋಷ. ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ನಾನು ಬಂದು ಕೇಳಿದಾಗ ಹೇಳಿದೆ, ನಮ್ಮ ಪಕ್ಷ ಸೇರ್ಕೊಳ್ಳಪ್ಪ ಹಾಗಾದ್ರೆ ಅಂತ. ನಾನು ನನ್ನ ಸ್ವಭಾವ ಹೆಂಗೆ ಅಂತಂದರೆ, ನಾನು ಯಾರನ್ನೂ ಕರೆಯಲ್ಲ ನಮ್ಮ ಪಕ್ಷಕ್ಕೆ ಬರ್ರಿ ಸೇರ್ಕೊಳ್ರಿ ಅಂತ ಕರೆಯೋಕೆ ಹೋಗಲ್ಲ. ಯಾರು ನಂಬಿಕೆ ಇಟ್ಕೊಂಡು ಬರ್ತಾರೆ ಅವ್ರನ್ನ ಸ್ವಾಗತ ಮಾಡ್ತೀವಿ. ನಾನಾಗಿದ್ದು ಬರ್ರಿ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ರಿ ಯಾಕಂತಂದರೆ, ಯಾರೇ ಪಕ್ಷಕ್ಕೆ ಬಂದ ಮೇಲೆ ಸಿದ್ಧಾಂತದಲ್ಲಿ, ನಾಯಕತ್ವದಲ್ಲಿ ನಂಬಿಕೆ ಇರಬೇಕು. ಸಿದ್ಧಾಂತದಲ್ಲಿ ನಂಬಿಕೆ ಇದ್ದವರು ಪಕ್ಷಕ್ಕೆ ಬಂದರೆ ಏನು ಪ್ರಯೋಜನ ಆಗೋದಿಲ್ಲ. ಸಿದ್ಧಾಂತ ಭಾಳ ಮುಖ್ಯ, ನಾಯಕತ್ವ ಭಾಳ ಮುಖ್ಯ. ಅದನ್ನು ನಂಬಿಕೆ ಇಟ್ಕೊಂಡು, ಬದ್ಧತೆ ಇಟ್ಕೊಂಡು ಪಕ್ಷಕ್ಕೆ ಬಂದವ್ರನ್ನ ಸೇರಿಸ್ಕೋಬೇಕಾಗ್ತದೆ. ಮತ್ತು ಅದೇ ಬದ್ಧತೆ ಇಟ್ಕೊಂಡು ಮುಂದುವರಿಬೇಕಾಗ್ತದೆ ಅವರು. ಅದರಿಂದ ಕಾಂಗ್ರೆಸ್ ಸಿದ್ಧಾಂತ ಅರ್ಥ ಮಾಡ್ಕೋಬೇಕು. ನಾಯಕತ್ವ ಹೇಗೆ ಇದಕ್ಕೆ ಎಂತೆಂಥವ್ರು ಕಾಂಗ್ರೆಸ್ನ ನಾಯಕರಾಗಿದ್ದರು ಅಂತಕ್ಕಂಥದ್ದನ್ನು
ಸೂಚಿಸಲು ಸಾಧ್ಯ. ಸೊ ಬಹಳ ಜನ ಕಾಂಗ್ರೆಸ್ಸಿನ ನಾಯಕರುಗಳು ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ, ಬಹುಶಃ ಕಾಂಗ್ರೆಸ್ಗೆ ಇರ್ತಕ್ಕಂಥ ಇತಿಹಾಸ ಬೇರೆ ಯಾವ ಪಕ್ಷದಲ್ಲಿ ಸಾಧ್ಯ. ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಪಕ್ಷ, ನಾಯಕರುಗಳು ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥವ್ರು. ಸೊ ಹಂಗಾಗಿ ಇವತ್ತು ಈ ಪಕ್ಷ ಯಾರು ಕೂಡ ಈ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿ ಇರ್ಬೋದು, ಸಿಂಪಲ್ ಮೆಜಾರಿಟಿನೂ ತಕ್ಕಂಡು ಆಡಳಿತ ನಡೆಸ್ತಾ ಇರ್ಬೋದು. 6 ವರ್ಷದಿಂದ ನರೇಂದ್ರ ಮೋದಿ ಅವರು ಶಾಶ್ವತವಾಗಿ ಇಲ್ಲೇ ಗೂಟ ಹೊಡ್ಕೊಂಡಿರ್ತೀನಿ, 2005ಕ್ಕೆ ಅವರು 24ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಕೂಡ ಅನ್ಕೊಂಡಿರ್ಬೋದು. ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕಾರ್ಯಕರ್ತರನ್ನ ಹೊಂದಿರತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊರತು ಬೇರೆ ಯಾವ ಪಕ್ಷ ಇಲ್ಲ. ಇನ್ನು ಅನೇಕ ಕಡೆಗಳಲ್ಲಿ ಬಿಜೆಪಿಗೆ ಬೇಸಿಲ್ಲ. ಕೇರಳದಲ್ಲಿಲ್ಲ, ತಮಿಳುನಾಡಿನಲ್ಲಿಲ್ಲ, ಆಂಧ್ರದಲ್ಲಿಲ್ಲ, ತೆಲಂಗಾಣದಲ್ಲಿಲ್ಲ. ಹಿಂಗೆ ಬಹಳ ಕಡೆ ಅವ್ರಿಗೆ ದೇಶ ಇಲ್ಲ. ಅವರು ಬೇರೆ ಬೇರೆ ಪಕ್ಷ ಜೊತೆ ಸೇರ್ಕೊಂಡು ಬೇಸ್ನ ಕ್ರಿಯೇಟ್ ಮಾಡ್ಕೊತಾರೆ. ಬಹುಶಃ ಜಯಪ್ರಕಾಶ್ ನಾರಾಯಣ್ ಅವರು ಅವತ್ತು ಜನತಾ ಪಾರ್ಟಿ ಮಾಡಿ ಅವತ್ತು ಕಾಂಗ್ರೆಸ್ಸೇತರ ಪಕ್ಷಗಳನ್ನ ಒಟ್ಟುಗೂಡಿಸಿ ಕಾಂಗ್ರೆಸ್ಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡದೆ ಹೋಗಿದ್ರೆ ಬಿಜೆಪಿ ಗೆಳಿತಾನೆ ಇರಲಿಲ್ಲ. ಅವ್ರ ಅಧಿಕಾರಕ್ಕೆ ಬಂದ ಮೇಲೆ 77ರಲ್ಲಿ ಅವ್ರ ಬೇಸನ್ನ ಮಾಡ್ಕೊಳ್ತಕ್ಕಂಥದ್ದು, RSS ಜಾಲ ಮಾಡ್ಕೊಳ್ತಕ್ಕಂಥದ್ದು ಇದನ್ನ ಮಾಡಿದ್ರು. ಸೊ ಹೀಗಾಗಿ ಇವತ್ತು ಅನೇಕ ರಾಜ್ಯಗಳಲ್ಲಿ ಅವರು ಅಧಿಕಾರನ ಹಿಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಹಿಂದುತ್ವ ಅಂತಕ್ಕಂಥ ಅಫೀಮ್, ಆ ಹಿಂದುತ್ವ ಅಫೀಮನ್ನ ಯುವಕರಿಗೆ ಕೊಟ್ಟು ಆ ಮೂಲಕ ಇವತ್ತು ಅವರು ಅಧಿಕಾರಕ್ಕೆ ಬಂದಿರೋದು. ಮೊನ್ನೆ ನೀವು ನೋಡಿರಬೇಕು, ನರೇಂದ್ರ ಮೋದಿ ಅವರು 70ನೇ ವರ್ಷದ ಹುಟ್ಟಹಬ್ಬ. ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರು ನಿರುದ್ಯೋಗ ದಿನವನ್ನಾಗಿ ಆಚರಣೆ ಮಾಡಿದ್ದಾರೆ. ಅವರು ಯಾವ ಯುವಕರಿಂದ ಅಧಿಕಾರಕ್ಕೆ ಬಂದರು ನರೇಂದ್ರ ಮೋದಿ ಅವರು, ಅದೇ ಯುವಕರು ಇವತ್ತು ನಿರುದ್ಯೋಗಿಗಳು. ನರೇಂದ್ರ ಮೋದಿ ಅವರ ಜನ್ಮದಿನವನ್ನ ನಿರುದ್ಯೋಗ ದಿನವನ್ನಾಗಿ ಆಚರಣೆ ಮಾಡಿದ್ದಾರೆ. ಯು ಸಿ ದಿ ಚೇಂಜಸ್. ಅದರಿಂದ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭವಿಷ್ಯ ಇಲ್ಲ. ಭವಿಷ್ಯ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಕರ್ನಾಟಕದಲ್ಲೂ ಕೂಡ ಅಷ್ಟೇ, ದೇಶದಲ್ಲೂ ಕೂಡ ಅಷ್ಟೇ. ಇವತ್ತು ನಿರುದ್ಯೋಗ ಹೇಗೆ ಬೆಳೀತಾ ಇದೆ ಅಂತಂದ್ರೆ ಹೇಳಲಿಕ್ಕಾಗಲ್ಲ. ನರೇಂದ್ರ ಮೋದಿ ಅವರು ಏನೇನು ಹೇಳಿದ್ರು 2014ರಲ್ಲಿ ಒಂದೇ ಒಂದು ಭರವಸೆ ಈಡೇರಿಸಿಲ್ಲ ಅವರು. ಇವತ್ತು ಮೇಜರ್ ಪ್ರಾಮಿಸಸ್ ಅವ್ರು ಮಾಡಿದ್ರಲ್ಲ ಈ ದೇಶದ ಜನತೆ ಮುಂದೆ, ಒಂದನ್ನು ಕೂಡ ಈಡೇರಿಸಿಲ್ಲ. ಜೊತೆಗೆ ದೇಶದ ಎಕಾನಮಿ ಇದೆಯಲ್ಲ, ಹಾಳು ಮಾಡಿಬಿಟ್ರು. GDP ನೀವು ನೋಡಿದ್ರೆ ಎಲ್ಲ ಪತ್ರಿಕೆಯಲ್ಲೆಲ್ಲ ಬಂದಿತ್ತು, ಅವ್ರನ್ನೇ ಕೊಟ್ಟಿರ್ತಕ್ಕಂಥ ವರದಿ, ಅವ್ರ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ವರದಿ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳದು ಅಲ್ಲ, ಇದಕ್ಕೆ ಅಂತಂದ್ರೆ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳದು ಕ್ವಾರ್ಟರ್. ಈ 3 ತಿಂಗಳ ಕ್ವಾರ್ಟರ್ನಲ್ಲಿ ದೇಶದ GDP 23.9% ಮೈನಸ್ ಆಗ್ಬಿಟ್ಟದೆ. 23.9%, ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ.
ಇದಕ್ಕೆ ಯಾರು ಹೊಣೆ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ನೇರವಾಗಿ ನರೇಂದ್ರ ಮೋದಿ ಹೊಣೆಗಾರರು. ಇದನ್ನ ಯಾರು ಮಾತಾಡಲ್ಲ. GDP 24% ಕಡಿಮೆ ಆಯಿತು ಅಂತಂದ್ರೆ how can you expect the growth of the employment, generation of the employment? ನೋಡಿ, ಕರ್ನಾಟಕದಲ್ಲಿ ಅನೇಕ ವರ್ಷಗಳಿಂದ ಸಾಲ ಇದ್ದದ್ದು 3,24,000 ಕೋಟಿ. ಇವ್ರು ಬಂದ್ಮೇಲೆ ನಾನು ಬಿಡುವಾಗ 3 ಲಕ್ಷ ಚಿಲ್ಲರೆ, 3 ಲಕ್ಷ ಇಷ್ಟು ಅಷ್ಟೇ ಇತ್ತು. ಅದು ಎಷ್ಟೋ ವರ್ಷಗಳಿಂದ ಅಕ್ಯುಮುಲೇಟೆಡ್ ಲಯಬಿಲಿಟಿ. ಈಗ ಯಡಿಯೂರಪ್ಪ ಬಂದು ಇನ್ನೂ 2 ವರ್ಷ ಮುಗಿದಿಲ್ಲ ಅಂದ್ರೆ 2 ಬಜೆಟ್ ಮಂಡಿಸಿದ್ದಾರೆ. ಮೊದಲನೇ ವರ್ಷ ಸುಮಾರು 45,000-46,000 ಕೋಟಿ ಸಾಲ ತೆಗೆದ. ಈ ಎರಡನೇ ವರ್ಷ 52 ಕೋಟಿ ಪ್ಲಸ್ 33 ಕೋಟಿ. 53,000 ಬಜೆಟ್ನಲ್ಲಿ ಹೇಳಿರೋದು 33,000 ಅಲ್ಲ 53,000. ಈಗ ಅಡಿಷನಲ್ ಆಗಿ 33,000 ಕೋಟಿ ಪ್ಲಸ್ GST ಕಾಂಪನ್ಸೇಷನ್, ಅದರದ್ದು ಸಾಲ ತಗೋತಾ ಇದ್ದಾರೆ. ಸುಮಾರು 2 ವರ್ಷದಲ್ಲಿ 1.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. GDPಯ 3%ನಿಂದ 5%ಗೆ ಹೆಚ್ಚು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿ ಹೋಗ್ತದೆ ದೇಶ, ರಾಜ್ಯ? ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತದೆ ನಮ್ಮಲ್ಲಿ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡಿದ ಮೇಲೆನೆ ಡೆವಲಪ್ಮೆಂಟ್ಗೆ ಖರ್ಚು ಮಾಡಬೇಕು ನಾವು. ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಯಾವುದು? ನೌಕರರಿಗೆ ಸಂಬಳ ಕೊಡೋದು, ರಿಟೈರ್ಡ್ ಆಗಿರೋರಿಗೆ ಪೆನ್ಷನ್ ಕೊಡೋದು, ಸಬ್ಸಿಡೀಸು, ಮತ್ತೆ ರೀಪೇಮೆಂಟ್ ಆಫ್ ಲೋನ್ ಅಂಡ್ ಇಂಟ್ರೆಸ್ಟ್. ಇವು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು. ಇವತ್ತು ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ನು ಕೂಡ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈನಲ್ಲಿ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಡೆವಲಪ್ಮೆಂಟ್? When there is no money for the development activities ನಡೆಯಕ್ಕೆ ಸಾಧ್ಯನೇ ಇಲ್ಲ. This is the position today. I am not exaggerating. ನಿಮಗೆ ಇಂಟ್ರೆಸ್ಟ್ ಪೇಮೆಂಟು, ಸಂಬಳ ಕೊಡೋದು, ಪೆನ್ಷನ್ ಕೊಡೋದು ಕೊಡ್ಲೇಬೇಕು, ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಕಾಂಟ್ ರನ್ ಅವೇ. ಡೆವಲಪ್ಮೆಂಟ್ಗೆ ಇನ್ನೊಂದಷ್ಟು ಸಾಲ ಮಾಡಬೇಕು, ಇನ್ನೊಂದಷ್ಟು ಬಡ್ಡಿ ಬೆಳೀತಾ ಹೋಗ್ತದೆ. ಇದು ಯಡಿಯೂರಪ್ಪನವರು. ಏನ್ ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ, ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ನೀವು ರಾಜ್ಯವನ್ನ ಸಾಲಗಾರರನ್ನ ಮಾಡ್ಬಿಟ್ರಿ. ನನ್ನ ಕಾಲದಲ್ಲಿ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಏನು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ಒಳಗಡೆ ಇದ್ನೋ ಹೊರತು ಅದನ್ನ ಕ್ರಾಸ್ ಮಾಡಲೇ ಇಲ್ಲ ಯಾವ ಕಾಲದಲ್ಲಿ. 5 ವರ್ಷದಲ್ಲಿ ಕ್ರಾಸ್ ಮಾಡಿಲ್ಲ. ಸೊ ಅಷ್ಟರ ಮಟ್ಟಿಗೆ ಫಿಸ್ಕಲ್ ಡಿಸಿಪ್ಲಿನ್ ಅನ್ನು ನಾವು ಮೇಂಟೈನ್ ಮಾಡಿದ್ದೀವಿ. ಟುಡೇ ಈ ಪ್ಯಾರಾಮೀಟರ್ಸ್ನ ವೈಲೇಟ್ ಮಾಡ್ತಾ ಇದ್ದಾರೆ. ದಿಸ್ ದಿ ಪೊಸಿಷನ್. ಇಷ್ಟೆಲ್ಲ ಆದರೂ ಕೂಡ DK ಶಿವಕುಮಾರ್ ಹೇಳ್ದಾಗೇನೆ ಡೆಲ್ಲಿಗೆ ಹೋದ್ರು. ಬಹಳ ದಿನದಿಂದ ಹೋಗಿರ್ಲಿಲ್ಲ ಡೆಲ್ಲಿಗೆ. ನಾನು ನಿರೀಕ್ಷೆ ಮಾಡಿದ್ದೆ ಬಹಳ ಅನುದಾನ ಎಲ್ಲ ತಗೊಬರ್ಬೋದು ಅಂತ.
ಏನಿಲ್ಲ, ಬರೀ ಖಾಲಿ ಜೇಬಲ್ಲಿ ಬರ್ತಾ ಇದೆ. ಪ್ರಧಾನಮಂತ್ರಿಗಳು ಕೂಡ ಅನುದಾನ ಕೊಡ್ತೀವಿ ಅಂತ ಹೇಳಿಲ್ಲ, ಫೈನಾನ್ಸ್ ಮಿನಿಸ್ಟರ್ ಕೊಡ್ತೀವಿ ಅಂತ ಹೇಳಿಲ್ಲ. ಪ್ರವಾಹಕ್ಕೆ ಕೊಡ್ರಿ ಅಂತಂದ್ರೆ ಅದಕ್ಕೂ ಕೂಡ ಕೊಟ್ಟಿಲ್ಲ. ಶಿವಕುಮಾರ್ ಹೇಳಿದಂತೆನೆ 25 ಜನ MP ಗಳು ಕರ್ಕೊಂಡು ಹೋಗಿ ಕೂತ್ಕೋಬೇಕಲ್ಲ, ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ನಮ್ಮನ್ನು ಬಿಟ್ಬಿಡಿಯಪ್ಪ, ನಾನು ಆಲ್ ಪಾರ್ಟಿ ಮೀಟಿಂಗ್ ಕರ್ಕೊಂಡು ಹೋಗಿ, ನಿಮಗೆ ಧೈರ್ಯ ಇಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದೆ ನಾನು. ನಿಮಗೆ ಹೆದರಿಕೆ ಆದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ರಿ, ನಾವು ಮಾತಾಡ್ತೀವಿ. ನಾವೇನು ನರೇಂದ್ರ ಮೋದಿಗೂ ಹೆದರ್ಕೊಳ್ಳಲ್ಲ, ಇನ್ಯಾರಿಗೂ ಹೆದರ್ಕೊಳ್ಳಲ್ಲ. ಇದು ಡೆಮಾಕ್ರಸಿ. ಅದಕ್ಕೆ ನಾನು ಟ್ವೀಟ್ ಮಾಡಿದೆ, ರಾಜ್ಯಕ್ಕೆ ನ್ಯಾಯ ಸಿಕ್ಕಬೇಕು. ಇವು ಹೋಗ್ಬಿಟ್ಟು ಮಂತ್ರಿಮಂಡಲ ವಿಸ್ತರಣೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನ ಮುಚ್ಕೊಳ್ಳಕ್ಕೆ ಅದು ಮಾಡ್ತೀನಿ ಅಂತ ಬಂದಿದ್ದಾರೆ. ಅದಕ್ಕೂ ಒಪ್ಪಿಲ್ಲ ಅವರು. ಸೊ ಹಿಂಗೆ ಇವತ್ತು ರಾಜ್ಯವನ್ನ ದಿವಾಳಿ ಮಾಡ್ತಾ ಇದ್ದಾರೆ. ಇವ್ರು ಎಷ್ಟು ಜಲ್ದಿ ಹೋದ್ರೆ ಅಷ್ಟು ಒಳ್ಳೇದು ರಾಜ್ಯಕ್ಕೆ. ನಮಗೆ ಅಧಿಕಾರ ಮುಖ್ಯ ಅಲ್ಲ, ಈ ರಾಜ್ಯ ಉಳಿಯೋದು ಮುಖ್ಯ, ಈ ದೇಶ ಉಳಿಯೋದು ಮುಖ್ಯ. ಇನ್ನೂ 2 ವರ್ಷದಲ್ಲಿ 1,00,000 ಕೋಟಿಗಿಂತ ಜಾಸ್ತಿ ಮಾಡ್ಬಿಟ್ಟು ಸಾಲ ಮಾಡ್ಬಿಟ್ಟು ಹೊರಟೋದ್ರೆ ಏನ್ ಮಾಡಬೇಕು? ಸ್ವಾತಂತ್ರ್ಯ ಬಂತವಿಂದ ಎಷ್ಟು ಸಾಲ ಆಗಿತ್ತು, ಅದರ 100ರಷ್ಟು ಇವ್ರು ಸಾಲ ಮಾಡ್ಬಿಡ್ತಾರೆ 5 ವರ್ಷದಲ್ಲಿ. ಸೊ ಈ ಪಕ್ಷ ಹೋಗ್ಲೇಬೇಕು, ಬಿಜೆಪಿ ತೊಲಗಲೇಬೇಕು. ಈಗ ನೋಡಿ, ಕೊರೋನಾ ಬಂದಿದೆಯಲ್ಲ, ಏನಾದ್ರು ಮಾಡಿದಾರ? ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ನಾವು ಎಷ್ಟನೇ ಸ್ಥಾನದಲ್ಲಿದ್ದೋ ಕೊರೋನಾ ಬಂದಾಗ? 17ನೇ ಸ್ಥಾನದಲ್ಲಿದ್ದೋ. ಟುಡೇ ವಿ ಆರ್ ಇನ್ 2nd ಪ್ಲೇಸ್, 2ನೇ ಸ್ಥಾನದಲ್ಲಿದ್ದೋ. ನನಗನ್ಸುತ್ತೆ ನಾವು ಅಮೆರಿಕನ ಹಿಂದಕ್ಕಾಗಿ ನಾವು 1ನೇ ಸ್ಥಾನಕ್ಕೆ ಹೋದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಕರ್ನಾಟಕದ ಭಾರತ ದೇಶದಲ್ಲೂ ಕೂಡ ಕರ್ನಾಟಕ ಈಗ 4ನೇ ಪ್ಲೇಸ್ನಲ್ಲಿದೆ. ನಾವು 2ನೇ ಪ್ಲೇಸ್ಗೆ ಹೋದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಸುಮ್ಮನೆ ಆ ಹೆಲ್ತ್ ಮಿನಿಸ್ಟ್ರಿ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ನಾವು ಬೇರೆ ರಾಜ್ಯಗಳಿಗಿಂತ ಬೆಟರು ಅಂತ ಸುಮ್ಮನೆ ಸುಳ್ಳು ಹೇಳೋರು. ಇವತ್ತು ಕರ್ನಾಟಕದಲ್ಲಿ ಎಷ್ಟು 5 ಲಕ್ಷ ಸೋಂಕಿತರ ಸಂಖ್ಯೆ ಆಗಿದೆ. ಮಾರ್ಚ್ 9ನೇ ತಾರೀಕು ಒಂದೇ ಒಂದಾಗಿತ್ತು, ಮಾರ್ಚ್ 9ನೇ ತಾರೀಕು. ಇದನ್ನ ಮಾಡಿದಾಗ, ಲಾಕ್ಡೌನ್ ಮಾಡಿದಾಗ ದೇಶದಲ್ಲಿ 654 ಅಷ್ಟೇ ಇದ್ದದ್ದು. ಟುಡೇ 52 ಲಕ್ಷನ 52 ಲಕ್ಷ. ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅವರೇ ಬಿಟ್ಬಿಡ್ಬೇಕು. ನಮ್ಕಲ್ಲಿ ಆಗಲ್ಲಪ್ಪ, ಸಮಸ್ಯೆ ಇಲ್ಲ, ಐ ಆಮ್ ನಾಟ್ ಜೋಕಿಂಗ್. ಅವರೇ ಬಿಟ್ಬಿಡ್ಬೇಕು, ನಮ್ ಕೈಲಿ ಆಗೋದಿಲ್ಲ, ಬೇರೆಯವ್ರು ಮಾಡ್ಕೊಳ್ರಿ ಅಂತ ಹೇಳ್ಬೇಕು. ಇವ್ರಿಗೇನಾದ್ರು ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ಇರಬಾರ್ದು ಸರ್ಕಾರದಲ್ಲಿ. ನರೇಂದ್ರ ಮೋದಿ ಅವರು ಏನೇನೋ ಸರ್ಕಸ್ ಮಾಡಿದ್ರು, ಚಪ್ಪಾಳೆ ತರಿಸಿದ್ರು, ದೀಪ ಹತ್ತಿಸಿದ್ರು, ಜಾಗಟೆ ಬಾರಿಸಿದ್ರು. 18 ದಿನ ಮಹಾಭಾರತ ಯುದ್ಧ 18 ದಿನದಲ್ಲಿ ಮುಕ್ತಾಯ ಆಯಿತು. ನಾನು ಇದನ್ನು 21 ದಿನದಲ್ಲಿ ಮುಕ್ತಾಯ ಮಾಡಿಬಿಡ್ತೀನಿ. ನರೇಂದ್ರ ಮೋದಿ ಎಲ್ಲಿದ್ಯಪ್ಪ ಈಗ? ನವಲಿಗೆ ಕಾಳ ಹಾಕೊಂಡು ಕೂತವ್ರೆ.
see the economic position of the country. ಇವತ್ತು ದೇಶದ ಎಕಾನಮಿ ಹಾಳು ಮಾಡಿದ್ರು, ದೇಶದ ಹೆಲ್ತ್ ಅನ್ನು ಹಾಳು ಮಾಡಿದ್ರು. ಸೊ ಅವ್ರಿಗೇನು ಮಾನ ಮರ್ಯಾದೆ ಇಲ್ಲ, ಅಷ್ಟು ಸುಲಭ ಬಿಡಲ್ಲ ಅಧಿಕಾರನ ಅವರು. ಜನನೇ ಕಿತ್ತಾಕ್ಬೇಕು. ಅದರಿಂದ ಯಾರ್ಯಾರು ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೋ ಅವ್ರು ಬರಲಿ, ನಮ್ಮ ಪಕ್ಷಕ್ಕೆ ಬರಲಿ. ಸಿದ್ಧಾಂತದಲ್ಲಿ ನಂಬಿಕೆ ಇಲ್ಲದವ್ರು ಬರೋದು ಬೇಡ, ಅಧಿಕಾರಕ್ಕೋಸ್ಕರ ಬರೋರಿದ್ರೆ ಬರೋದು ಬೇಡ. ನಮ್ಮಲ್ಲಿ ಬಹಳ ಕಾರ್ಯಕರ್ತರಿಗೇನು ಕೊರತೆ ಇಲ್ಲ ಕಾಂಗ್ರೆಸ್ನಲ್ಲಿ. ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಚಾನಲೈಸ್ ದೇಮ್ ಅಷ್ಟೇ. ಸೊ ನನ್ನ ಪ್ರಕಾರ ಚುನಾವಣೆ, ಅಸೆಂಬ್ಲಿ ಚುನಾವಣೆ ಯಾವಾಗಲೇ ನಡೀಲಿ, ನಾವು ಮತ್ತೆ ಅಧಿಕಾರಕ್ಕೆ ಬರೋದು ಶತಸಿದ್ಧ. ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಸ್ಪೀಕ್ ವಿತ್ ಒನ್ ವಾಯ್ಸ್. ಜನರ ಮುಂದೆ ನಮ್ಮ ಭಿನ್ನಾಭಿಪ್ರಾಯಗಳು ಎಷ್ಟೇ ಇದ್ರೂ ಕೂಡ ಆಂತರಿಕವಾಗಿ ಚರ್ಚೆ ಮಾಡ್ಕೋಬೇಕು, ಅದು ಬಹಿರಂಗವಾಗಿರಬಾರ್ದು. ಅದನ್ನು ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ವಿಲ್ ಕಮ್ ಬ್ಯಾಕ್ ಅಗೈನ್. ಮತ್ತೆ ಇದನ್ನು ಬಂದು ಸರಿ ಮಾಡಬೇಕಾಗುತ್ತೆ. ನಮಗೆ ಈ ಸರಿಪಡಿಸ್ಲಿಕ್ಕೆ ಒಂದು 2 ವರ್ಷ ಬೇಕು. ಈಗ 10 ವರ್ಷ ಹಿಂದಕ್ಕೆ ಕೊಟ್ಟೋಗ್ಬಿಟ್ಟದೆ ರಾಜ್ಯ. ಸೊ ಆ ಕೆಲಸ ಮಾಡಲಿಕ್ಕೋಸ್ಕರವಾಗಿ ನೀವು ಎಲ್ಲ ಶಕ್ತಿ ಕೊಡೋರು, ಕಾರ್ಯಕರ್ತರು ಶಕ್ತಿ ತುಂಬತಕ್ಕಂಥವ್ರು. ಮತ್ತೆ ನಮಗೆ ಏನು ಸಿಕ್ತು ಏನು ಸಿಗಲಿಲ್ಲ ಅನ್ನೋದು ಇಟ್ ಈಸ್ ಸೆಕೆಂಡರಿ. ದಿ ಪ್ರೈಮರಿ ಥಿಂಗ್ ಈಸ್ ವಿ ಶುಡ್ ಸೇವ್ ದಿಸ್ ಕಂಟ್ರಿ, ವಿ ಶುಡ್ ಸೇವ್ ಸ್ಟೇಟ್. ಸೊ ಆ ದಿಕ್ಕಿನಲ್ಲಿ ನಾವೆಲ್ಲ ಹೆಜ್ಜೆ ಇಡೋಣ. ಅಸೆಂಬ್ಲಿ ಶುರುವಾಗ್ತಾ ಇದೆ ನಾಳಿದ್ರಿಂದ. ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅವ್ರು ಕರೆದಿರೋದು ಬರೀ 8 ದಿನಕ್ಕೆ ಮಾತ್ರ. 8 ದಿನದಲ್ಲಿ ಸುಮಾರು 35 ಬಿಲ್ಗಳು ಚರ್ಚೆಗೆ ತಗೋಬರ್ತಾ ಇದ್ದಾವೆ. ಕೆಲವು ಆರ್ಡಿನೆನ್ಸ್ಗಳಿದ್ದಾವೆ, ಕೆಲವು ಹೊಸ ಬಿಲ್ಗಳು ಬರ್ತಾ ಇದ್ದಾವೆ. ಒಂದು ಬಿಲ್ಲಿಗೆ 2 ಗಂಟೆ ಅಂತಂದ್ರೂ 70 ಗಂಟೆ ಬೇಕು. 8 ದಿನದಲ್ಲಿ ಎಷ್ಟು ಸಿಗುತ್ತೆ? ದಿನ 8 ಗಂಟೆ ಕೆಲಸ ಮಾಡ್ತೀವಿ ಅಂದ್ರೂ 8 64 ಗಂಟೆ. ಬರೀ ಬಿಲ್ಗಳಿಗೂ ಚರ್ಚೆ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ. ಇನ್ನು ಕೊರೋನಾ ಇದೆ, ಪ್ರವಾಹ ಬಂದಿತ್ತು ಈ ಸರಿ ಪುಟ್ಟ 2ನೇ ಸಾರಿ, ಭ್ರಷ್ಟಾಚಾರ ಇದೆ, ಲ್ಯಾಂಡ್ ಆರ್ಡರ್ ಸಮಸ್ಯೆ ಇದೆ, ಕೆಟ್ಟ ಎಕಾನಮಿ ಬಗ್ಗೆ, ಇವತ್ತು ಡೆಟೋರೇಟ್ ಆಗಿರ್ತಕ್ಕಂಥ ಎಕಾನಮಿ ಬಗ್ಗೆ ಮಾತಾಡಬೇಕು. ಹಿಂಗೆ ಅನೇಕ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲ ಇದ್ದಾವೆ. ಯಡಿಯೂರಪ್ಪನವರು ಪಾಪ ಅದೇನು ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳಿದೆ. ನಾನು 2-3 ಸಾರಿ ಹೇಳಿದ್ದೀನಿ, ಏನೇನು ಹೇಳಿದೆ ಮೈಸೂರಿನಲ್ಲಿ. ಅವರಂತೂ ನನ್ನ ಪ್ರಕಾರ ಈಗಲೇ ಬಿಟ್ಬಿಡೋದು ಒಳ್ಳೆಯದು. ಅವರು ಗೌರವಿತವಾಗಿ ಆಗೋದಿಲ್ಲ, ಅವ್ರ ಕೈ ನಾನಾಗಲ್ಲ, ಯಾರು ಬಂದರೂ ಆಗಲ್ಲ. ಅಲ್ಲಿ 2 ಚೀಫ್ ಮಿನಿಸ್ಟರ್ಗಳಿದ್ದಾರೆ, ಒಬ್ರು ಡಿಫ್ಯಾಕ್ಟ್, ಒಬ್ರು ಡಿ ಜೂರೆ. ರಿಮೋಟ್ ಕಂಟ್ರೋಲು ನಲ್ಲಿ ಕೆಲಸ ಮಾಡೋದು ಕಷ್ಟ. ಭ್ರಷ್ಟಾಚಾರ ಅಂತೂ ವಾಸನೆ ಹೊಡೀತದೆ, ಅಷ್ಟರ ಮಟ್ಟಿಗೆ ನಡೀತದೆ. ಇಷ್ಟೊಂದು ಭ್ರಷ್ಟ ಸರ್ಕಾರ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಅದರಿಂದ ನಾವೆಲ್ಲ ಈಗ ತೀರ್ಮಾನ ಮಾಡ್ಕೋಬೇಕು, ಈ ಸರ್ಕಾರ ಕಿತ್ತಾಕದೇ ನಮ್ಮ ಗುರಿ ಅಂತೇಳಿ. ಈ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬಾರ್ದು. ಭಾರತೀಯ
ಭಾರತೀಯ ಜನತಾ ಪಕ್ಷ ಬಂದ್ರೆ ಸಾಮರಸ್ಯ ಹಾಳಾಗ್ಬಿಡ್ತದೆ, ಎಕಾನಮಿ ಹಾಳಾಗ್ಬಿಡ್ತದೆ. ಸೊ ನನಗೆ ಅನ್ಕೊಂಡಿದ್ದೀನಿ ಈ ಸಾರಿ ಯುವಕರು ಹುಚ್ಚೆದ್ದು ಕಾಂಗ್ರೆಸ್ ಪಾರ್ಟಿಗೆ ಮತ್ತೆ ವೋಟ್ ಹಾಕ್ತಾರೆ. ದೇ ಆರ್ ಫೆಡ್ ಅಪ್ with the policies of the Narendra Modi's government. ಸೊ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಈಗಾಗಲೇ ಜಾಸ್ತಿ ಮಾತಾಡಿದ್ದೀನಿ. ಇನ್ನು ಜಾಸ್ತಿ ಮಾತಾಡಿದ್ದೀನಿ, ಇನ್ನು ಮುಂದೆ ಹೆಚ್ಚು ಮಾತಾಡಲ್ಲ. ರಮೇಶ್ ಬಾಬು ಮತ್ತು ಅವರೆಲ್ಲ ಸ್ನೇಹಿತರುಗಳು, ಅವರೆಲ್ಲ ಫಾಲೋವರ್ಸು ಅವರೆಲ್ಲ ಇವತ್ತು ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ರಮೇಶ್ ಬಾಬುವನ್ನ ಮತ್ತು ಅವರೆಲ್ಲ ಸಂಗಡಿಗರನ್ನ ನಾನು ಆತ್ಮೀಯವಾಗಿ ಪಕ್ಷಕ್ಕೆ ಬರ್ಮಾಡ್ಕೊಳ್ತೇನೆ. ಒಂದು ಈಸ್ ಗೋಯಿಂಗ್ ಟು ಬಿ ಅನ್ ಅಸೆಟ್, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಒಬ್ಬ ಪಕ್ಷದ ಸ್ಪೋಕ್ಸ್ ಪರ್ಸನ್ ಆಗೂ ಕೂಡ JDSಗೆ ಅಸೆಟ್ ಆಗಿದ್ದರು ಪಾಪ. ಇಲ್ಲೂ ಬಂದರೂ ಕೂಡ ವಿಲ್ ಬಿ ಅನ್ ಅಸೆಟ್. ಐ ಬಿಲೀವ್ ಅವನು ಈಸ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅವ್ರಿಗೆ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ನಿಮಗೆಲ್ಲ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಐದು ಜನ ಇರೋದು ಹೆಸರು ಹೇಳಿ. ಶಾಲ್ ತಗೊಳ್ಳಿ. ಪೃಥ್ವಿರಾಜ್, ಸ್ಟೇಟ್ ಜನರಲ್ ಸೆಕ್ರೆಟರಿ, ಲೀಗಲ್ ಸೆಲ್, ಪೃಥ್ವಿರಾಜ್ ಕೇಳಿ. Srinivas ND, ex-General Secretary, Advocates Association, Kolar and JDS active leader. Manjunath TN, Organizing Secretary, State JDS, Bengaluru. Srimati Purnima, Organizing Secretary, Bangalore JDS. Nagbhushan, General Secretary, Backward Class Cell, State JDS, Kolar. Okay, all the best. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.